ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ನ ಸರ್ವಾಂತರಾತ್ಮನ್ನ ಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಬೃಹತೀಂ ಶಾಶ್ವತೀಮಾಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ ವಿಜಾನತಾಮವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. 53 ಸರ್ಗಗಳನ್ನು ನಾವು ನೋಡಿದ್ವಿ. 54ನೇ ಸರ್ಗವನ್ನು ನಾವು ನೋಡಲಿದ್ದೇವೆ. ತಥಾ ಬ್ರುವತಿ ತಾರೇತು ತಾರಾಧಿಪತಿ ವರ್ಚಸಿ ಅಥ ಮೇನೇ ಹೃತಂ ರಾಜ್ಯಂ ಹನುಮಾನಂಗದೇನ ತತ್. ತಾರ ಹೀಗೆ ಹೇಳ್ತಾ ಇದ್ದಾನೆ. ಆಗ ಹನುಮಂತ ಓ ಅಂಗದ ರಾಜ್ಯವನ್ನು ಕಬಳಿಸಲಿಕ್ಕೆ ಸ್ಕೆಚ್ ಹಾಕಿದ್ದಾನೆ ಅಂತ ಅಂದುಕೊಂಡ ಅಂತೆ. ರಾಜ್ಯಂ ಬುದ್ಧ್ಯಾ ಹ್ಯಷ್ಟಾಂಗಯಾಯುಕ್ತಂ ಚತುರ್ಬಲ ಸಮನ್ವಿತಂ ಚತುರ್ದಶ ಗುಣಂ ಮೇನೆ ಹನುಮಾನ್ ವಾಲಿನಸ್ಸುತಂ. ಅವನು ಬುದ್ಧ್ಯಾಹಿ ಅಷ್ಟಾಂಗಯ, ಅಂಗದನಲ್ಲಿ 8 ಗುಣಗಳಿದೆ. ಅಂಗದನ ಬುದ್ಧಿಯಲ್ಲಿ 8 ಬುದ್ಧಿಗಳು ಯಾವುದು ಅಂದರೆ, ಮೊದಲನೆಯದ್ದು ಶುಶ್ರೂಷ ಅಂತ. ಮೊದಲನೆಯದ್ದು ಕೇಳುವ ಬಯಕೆ, ಶುಶ್ರೂಷ. ಎರಡನೆಯದ್ದು ಶುಶ್ರೂಷ ಶ್ರವಣಂ, ಕೇಳಿಕೆ, ಚೆನ್ನಾಗಿ ಕೇಳೋದು. ಆಮೇಲೆ ಗ್ರಹಣಂ ಧಾರಣಂ ತಥಾ, ಶಬ್ದದ ಆಚೆ ಇರುವಂತಹ ಭಾವವನ್ನು ಗ್ರಹಿಸೋದು ಗ್ರಹಣ, ನೆನಪಿಟ್ಟುಕೊಂಡು ಸರಿಯಾದ ಜಾಗದಲ್ಲಿ ಬಳಸೋದು ಧಾರಣ. ಆಮೇಲೆ ಊಹಾಪೋಹಾರ್ಥ ವಿಜ್ಞಾನಂ, ಊಹ ಮತ್ತು ಅಪೋಹ. ಊಹ ಅಂದರೆ ಇಮ್ಯಾಜಿನೇಷನ್, ಅಪೋಹ ಅಂದರೆ ಇದಲ್ಲ ಇದಲ್ಲ ಇದಲ್ಲದೆ ಇದ್ದರೆ ಇನ್ನೇನಿರುತ್ತೆ ಅಂತನ್ನುವ ಪ್ರಜ್ಞೆಯನ್ನು ಅಪೋಹ ಅಂತ ಕರೀತಾರೆ. ಇದನ್ನು ತಿಳ್ಕೊಳ್ಳೋದು. ಹೀಗೆ ಮಾಡದೆ ಹೋದರೆ ಏನಾಗುತ್ತೆ, ಹೀಗೆ ಮಾಡಿದ್ರೆ ಏನಾಗುತ್ತೆ, ಹೀಗೆ ಮಾಡದೆ ಹೋದರೆ ಏನಾಗುತ್ತೆ. ಅದೇ ಊಹ ಮತ್ತು ಅಪೋಹ, ಊಹಾಪೋಹ. ತತ್ವಜ್ಞಾನ, ವಾಸ್ತವದ ಪ್ರಜ್ಞೆ, ಇವೆಲ್ಲ ಧಿಗುಣ, ಪ್ರಜ್ಞೆಯ ಗುಣಗಳು. ಇದನ್ನ ಹೇಳಿದ್ದು ಬುದ್ಧ್ಯಾಹಿ ಅಷ್ಟಾಂಗಯ ಯುಕ್ತಂ. 54ನೇ ಸರ್ಗದಲ್ಲಿ ಬುದ್ಧಿಯ 8 ಗುಣಗಳು ಏನು ಅಂತ ವಾಲ್ಮೀಕಿಗಳು ನಿರೂಪಣೆ ಮಾಡಿದ್ದಾರೆ. ಇನ್ನು ಚತುರ್ಬಲ ಸಮನ್ವಿತಂ, ಸಾಮ ದಾನ ಭೇದ ದಂಡ ಇವುಗಳಿದೆ. ಆಮೇಲೆ ಈ ಮಾತಿನಲ್ಲಿ ಚತುರ್ದಶ ಗುಣಂ, 14 ಗುಣಗಳಿದೆ. ಯಾವುದು? ದೇಶಕಾಲಜ್ಞತಾ, ದೇಶದ ಬಗೆಗಿನ ಅರಿವು, ಕಾಲದ ಬಗೆಗಿನ ಅರಿವು. ದಾರ್ಢ್ಯಂ, ತನ್ನ ಸ್ಟ್ಯಾಂಡ್ ಏನಿದೆ ಅದಕ್ಕೆ ಸ್ಟಿಕ್ ಆನ್ ಆಗಿ ಇರೋದು ದಾರ್ಢ್ಯ ಅಂತಾರೆ. ಆಮೇಲೆ ಸರ್ವಕ್ಲೇಶ ಸಹಿಷ್ಣುತ, ಸಮಗ್ರ ಕ್ಲೇಶವನ್ನು ಸಹಿಸುವ ಶಕ್ತಿ. ನಾನು ಈ ಉದ್ದೇಶಕ್ಕಾಗಿ ಏನನ್ನು ಬೇಕಾದರೂ ಐ ಕ್ಯಾನ್ ಟಾಲರೇಟ್ ಅಂತ ಹೇಳಿ ಟಾಲರೆನ್ಸಿನ ಲೆವೆಲ್. ಆಮೇಲೆ ಸರ್ವವಿಜ್ಞಾನತ, ಎಲ್ಲದರ ಬಗೆಗೆ ಒಂದು ಪ್ರಜ್ಞೆ. ಆಮೇಲೆ ದಾಕ್ಷ್ಯಂ, ಕೇಪಬಿಲಿಟಿ. ಊರ್ಜಃ, ಆ ವೇಗ. ಆಮೇಲೆ ಸಂವೃತ ಮಂತ್ರತ, ನಾವು ಏನು ಯೋಚನೆ ಮಾಡಿದ್ದೇವೆ ಅದು ಬೇರೆಯವರಿಗೆ ಗೊತ್ತಾಗಬಾರದು ಇದು. ಆಮೇಲೆ ಅವಿಸಂವಾದಿತ,
ಅವನು ಏನು ಯೋಚನೆ ಮಾಡಿದ್ದಾನೆ ಅದಕ್ಕೆ ವಿರುದ್ಧವಾಗಿ ಇರಬಾರದು. ಇತಿಹಾಸದ ಸ್ಪಷ್ಟವಾದ ಅರಿವು, ಶೌರ್ಯ, ಭಕ್ತಿ, ಕೃತಜ್ಞ, ಶರಣಾಗತ ವಾತ್ಸಲ್ಯ, ಆಮೇಲೆ ಅಮರ್ಷಿತ್ವ ಅಥವಾ ಮರ್ಷಿತ್ವ. ಅಮರ್ಷಿತ್ವ ಅಂತಂದರೆ ತನಗೆ ಕೆಡುಕಾಗದನ್ನು ಸಹಿಸದೇ ಇರುವುದು, ಅದು ಅಮರ್ಷಿತ್ವ. ಆಮೇಲೆ ಚಾಪಲ್ಯ ಇಲ್ಲದೆ ಇರೋದು, ಅಂದರೆ ಏರ್ದಾಗೊಂದು ಇಳಿದಾಗೊಂದು ಅಂತಾರೆ, ಆ ತರಹ ಇಲ್ಲದೆ ಇರೋದು, ಸ್ಟಡಿಯಾಗಿ ಒಂದೇ ತರಹ ಇರೋದು. ಈ 14 ಗುಣಗಳು ತಾರನ ಮಾತಿನಲ್ಲಿದೆ. ಅಂಗದ ಏನಾದರೂ ರಾಜ ಆದರೆ ತಾರ ಈ ಎಲ್ಲ ವ್ಯವಸ್ಥೆಗಳನ್ನು ತರಬಲ್ಲ. ಸೊ ಒಂದು ಪ್ರತಿಕಪಿ ರಾಜ್ಯ ಆದರೆ ಅದಕ್ಕೆ ಬೇಕಾದ ಕ್ಯಾಬಿನೆಟ್ ಈಗಲೇ ರೆಡಿಯಾಗಿದೆ ಎನ್ನುವಂತೆ ಇದೆ. ಮಾನಸಿಕವಾಗಿ ಅವರು ಇನ್ನೊಂದು ಕಪಿರಾಜ್ಯವನ್ನು ತರಲು ಹೊರಟಿದ್ದಾರೆ. ಆ ತರಹದ ಸಾಮರ್ಥ್ಯ ಅವರ ಮಾತಿನಲ್ಲಿ ಕಾಣಿಸ್ತಾ ಇದೆ. ಅದನ್ನ ನೋಡಿ, 54ನೇ ಸರ್ಗದಲ್ಲಿ ಎಷ್ಟು ಅದ್ಭುತವಾಗಿ ಒಂದು 2 ನಿಮಿಷ ನಾನು ಮತ್ತೆ ಮಾಡಿಬಿಡ್ತೇನೆ. ಅದು ಏನಂದರೆ ಇಂಟರ್ನೆಟ್ದು ಪ್ಯಾಕ್ ಮುಗಿದಿದೆ, ಬೇರೆ ಕಡೆಯಿಂದ ಹಾಕ್ಕೊಳ್ಬೇಕು ನಾನು. ಒಂದು 2 ನಿಮಿಷ ಮತ್ತೆ ಬರ್ತೇನೆ.